ಧೀರಜ್ ಮುನ್ರಾಜ್ ಅವರಿಗೆ ಏನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಅನುಭವ ಬೇಕು. ಯಾಕೆಂದರೆ ಗೆಲ್ಲೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ಹಳ್ಳಿ ಕಡೆ ಓಡಾಡ್ತಾ ಇದ್ದೀವಿ. ಇವತ್ತು ಹಳ್ಳಿ ಕಡೆ ಓಡಾಡೋದ್ರಲ್ಲಿ ಯಾವ ರೋಡೇ ಆಗಲಿ ಮತ್ತೊಂದೇ ಆಗಲಿ ಏನೇ ಆಗಲಿ ಒಂಥರ ಯಾವುದೋ ಹಳೇ ಕಾಲದ್ದು ಹಳೇ ಗುಲ್ಬರ್ಗನೋ ರಾಯಚೂರಿಗೆ ಓಡಾಡ್ದಂಗಿದೆ ಇವತ್ತು ನಮ್ಮ ದೊಡ್ಡಬಳ್ಳಾಪುರ. ನವದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಹೊರಟಿದ್ರು. ಈಗ ನವದೊಡ್ಡಬಳ್ಳಾಪುರ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ನಿಮ್ಮ ಜೊತೆ ಕೂಡಿ? ಇವತ್ತು ಎಲ್ಲ ರಾಜಕಾರಣಿ ವ್ಯಕ್ತಿಗಳಷ್ಟೇ ಗೆಲ್ಲೋ ಒಂಥರ ಹೇಳ್ತೀವಿ, ಗೆದ್ದಾದ್ಮೇಲೆ ಒಂಥರ ಆಗ್ತದೆ. ಯಾಕೆಂದರೆ ಗೆಲ್ಲೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಾರೆ. ಪಾಪ ಇವರು ಈಗ ಇರೋಂಥ ಶಾಸಕರು ನಮಗೆ ಧೀರಜ್ ಮುನ್ರಾಜ್ ಅವರಿಗೆ ಏನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಅನುಭವ ಬೇಕು. ಅನುಭವ ಆಗಿ ಮಾಡಿದ್ದಿದ್ರೆ ಅವರು ಮಾಡೋರು ಅಂತ ಕಾಣ್ತದೆ. ಆದರೆ ಅನುಭವದಲ್ಲಿ ಸ್ವಲ್ಪ ಅವರು ಹಿಂಜಡೆ ಆಗಿದೆ ಅಂತ ಕಾಣ್ತದೆ. ಮುಂದಿನ ದಿವಸಗಳಲ್ಲಿ ಅವರು ಅನುಭವ ಪಡೆದು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿ ಕಡೆ ಓಡಾಡ್ತಾ ಇದ್ದೀವಿ. ಇವತ್ತು ಹಳ್ಳಿ ಕಡೆ ಓಡಾಡೋದ್ರಲ್ಲಿ ಯಾವ ರೋಡೇ ಆಗಲಿ ಮತ್ತೊಂದೇ ಆಗಲಿ ಏನೇ ಆಗಲಿ ಒಂಥರ ಯಾವುದೋ ಹಳೇ ಕಾಲದ್ದು ಹಳೇ ಗುಲ್ಬರ್ಗನೋ ರಾಯಚೂರಿಗೆ ಓಡಾಡ್ದಂಗಿದೆ ಇವತ್ತು ನಮ್ಮ ದೊಡ್ಡಬಳ್ಳಾಪುರ. ಅದರಲ್ಲಿ ಹಿನ್ನಡೆ ಆಗಿದೆ ಅವ್ರಿಗೆ.